ರಷ್ಯನ್ ಪುತಿನ್ ಇದ್ದಂಥವರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ದೇಶದ ಭದ್ರತೆಗಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ, ನಮ್ಮ ದೇಶ ಮುಖ್ಯ, ನಿಮ್ಮ ಸಲಹೆ ಸೂಚನೆ ಅಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ. ಈ ಮಾತುಗಳು ಮುಂದಿನ ದಿನದಲ್ಲಿ ಏನೇನು ಆಗಬಹುದು? ಯಾಕಂದ್ರೆ ಈಗಾಗಲೇ ಇದಕ್ಕೆ ಟ್ರಂಪ್ ಇದ್ದವರು ಹುಚ್ಚಾಟ ಅಂತ ಕರೆದಾರೆ. ಇಟ್ ಇಸ್ ಕ್ರೇಜಿ ಆಫ್ ದ ವಾರ್, ಯುದ್ಧದ ಹುಚ್ಚಾಟ ಅಂತ ಕರೆದಿದ್ದಾರೆ. ಈ ಹುಚ್ಚಾಟ ನಿಜವಾಗಿ ಯುದ್ಧದ ಸರಿನ, ಅದೇನು ಸುಳ್ಳಲ್ಲ. ಪುತಿನ್ ಒಬ್ಬ ವ್ಯಕ್ತಿ ಡಿಕ್ಟೇಟರ್, ಸರ್ವಾಧಿಕಾರಿ, ಮೂಲತಃ ಕಮ್ಯುನಿಸಮ್ ನೆಲಗಟ್ಟಿನ ಬಂದಂಥ ವ್ಯಕ್ತಿ. ನಂತರದಲ್ಲೇನೋ ಬದಲಾವಣೆ ಆಗಿದ್ದರು. ಬಟ್ ಈಗ ರಷ್ಯಾದಲ್ಲಿ ಅವರೊಬ್ಬರು ನಿರಂಕುಶ ಅಧಿಕಾರಿ ಅಥವಾ ಡಿಕ್ಟೇಟರ್ ಆಗಿದ್ದಾರೆ ಅನ್ನೋದು ಎರಡು ಮಾತಿಲ್ಲ. ಮತ್ತು ಅವರು ಯಾರು ಹೇಳಿದರೂ ಯುದ್ಧ ನಿಲ್ಲಿಸೋ ಸ್ಥಿತಿಯೊಳಗೂ ಇಲ್ಲ. ಏನೋ ಈ ಸಂದರ್ಭದಲ್ಲಿ ಒಂದಿಷ್ಟು ಬದಲಾವಣೆ ಆದವು ಅಂತ ನಾವು ತಿಳ್ಕೊಂಡಿದ್ವಿ. ಟ್ರೇಡ್ ವಾರ್ ಶುರು ಮಾಡಿದರು, ಅದರಿಂದಾಗಿ ಏನಾದರೂ ರಷ್ಯಾ ಇದ್ದಿದ್ದು ಹಿಂಸರಿಬೋದು, ಅದು ಟ್ರೇಡ್ ವಾರಿಗೆ ಬೆನ್ನತ್ಬೋದು ಅಂತ ತಲೆಯಲ್ಲಿತ್ತು. ಆದರೆ ರಷ್ಯಾ ಮಾತ್ರ ಬಾಂಬ್ ಹಾಕಿ ಕೊಲ್ಲ ಮಾಡೋದರಲ್ಲಿ ಮುಂದುವರೆದ ಯುದ್ಧವನ್ನು ಅಪೇಕ್ಷೆ ಮಾಡ್ತಾ ಇದೆ. ಇಂಥ ಪ್ರಸಂಗದಲ್ಲಿ ಇದಕ್ಕೆ ಟ್ರಂಪ್ ಒಂದು ವೇಳೆ ಯುದ್ಧಕ್ಕೆ ಕೇಳಿದ್ರೆ ಇವನ ಜೊತೆಗೆ, ಯಾಕಂದರೆ ಉಕ್ರೇನನ್ನು ತನ್ನ ಕೈಯ ವಶ ಮಾಡಿಕೊಳ್ಳಾರ್ದ, ತನ್ನ ಸುಪರ್ದಿಗೆ ತೆಗೆದುಕೊಳ್ಳಾರ್ದ ಪುತಿನ್ ಸುಮ್ಮನೆ ಬಿಡೋಲಿಕ್ಕಿಲ್ಲ ಅನ್ನೋದು ಈಗಾಗಲೇ ಸಿದ್ಧ ಆಗಿದೆ. ಮತ್ತು ಉಕ್ರೇನ್ ಎಷ್ಟು ವಿರೋಧ ವ್ಯಕ್ತಪಡಿಸಿದರೋ ಅಷ್ಟು ಪ್ರಬಲವಾಗಿ